ಜೀವನದಲ್ಲಿ ಆತಂಕ ಒಂದು ಎಮೋಷನ್. ಆಂಗ್ಸೈಟಿ ಇದು ಒಂದು ಕಾಯಿಲೆ ಆಗಿಬಿಟ್ಟಿದೆ ಈಗ. ಸ್ಟ್ರೆಸ್, ಆಂಗ್ಸೈಟಿ, ಅದರಿಂದ ಏನೋ ಒಳಗಡೆ ಭಯ, ಏನೋ ಒಂದು ಒಂಟಿತನ, ಇವೆಲ್ಲನೂ. ಇದು ಒಂದೇ ಒಂದು ಔಷಧಿ, ಇದಕ್ಕೆ ಬೇರೆ ಯಾವುದೂ ಇಲ್ಲ. ಮೈಂಡ್ಫುಲ್ನೆಸ್. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನಮ್ಮ ಆ್ಯಕ್ಟಿವಿಟಿನಲ್ಲಿ ಬೆಳಗಿಂದ ರಾತ್ರಿವರೆಗೂ ಮೈಂಡ್ಫುಲ್ ಆಗಿರಬೇಕು, ಅಲರ್ಟ್ ಆಗಿರಬೇಕು. ನಿಮ್ಮ ಫೀಲಿಂಗ್ಸ್ ಮೈಂಡ್ಫುಲ್ಲಾಗಿ, ನಿಮ್ಮ ಭಾವನೆಗಳ ಬಗ್ಗೆ, ನಿಮ್ಮ ಯೋಚನೆಗಳ ಬಗ್ಗೆ ನೀವು ಮೈಂಡ್ಫುಲ್ ಆಗಿದ್ದರೆ ಫಸ್ಟು ಅಕ್ನಾಲೇಜ್ ಮಾಡ್ತೀರಾ, ಹೌದು ನನಗೆ ಆಂಗ್ಸೈಟಿ ಇದೆ ಅಂತ. ಮೊದಲು ಅಕ್ನಾಲೇಜ್ ಮಾಡಬೇಕು. ಆ್ಯಕ್ಟಿವ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡ್ತೀರಾ. ಆವಾಗ ನಿಮಗೆ ರಿಯಲೈಸೇಷನ್ ಬರುತ್ತೆ ಹೇಗೆ ಹೊರಗಡೆ ಬರೋದು ಅಂತ.